ಪಾತ್ರವನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ಹೈಲೈಟ್ ಆಗಿರ್ತದೆ ಆ ಪ್ರಹ್ಲಾದೋತ್ಸವದಲ್ಲಿ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ದಯಾ ಕೋಕಿಲಾರವರಿಗೆ ಆತ್ಮೀಯರು. ಅವರ ಶ್ರಮನೆ ಇವತ್ತು ನಮ್ಮ ಶಾಲೆಗೆ ದಯಾ ಕೋಕಿಲವರು ಬಂದಿದ್ದಾರೆ ಅಂತಂದರೆ ಅದಕ್ಕೆ ನೇರವಾದ ಕಾರಣಕರ್ತರು ಹೇಮಂತ್ ಕುಮಾರ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಅನೇಕ ಕಲಾವಿದರುಗಳು, ಇವ್ರ ಜೊತೆ ಇದ್ದಂಥ ಕಲಾವಿದರುಗಳು, ನಮ್ಮ ಕಂಬದ ಜೊತೆ ಇರುವಂಥ ಕಲಾವಿದರು ಕೂಡ ನಮ್ಮಲ್ಲಿ ಸಾಕಷ್ಟು ಮಂದಿ ಬಂದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಲಯಾ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ನಿಮಗೆ ಈ ಥರ ಒಂದು ಜಾಗಕ್ಕೆ ಕರೆದಂಥ ನಮ್ಮ ಹೇಮಂತ್ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೋಡಿಯಾಳ ಇದು ಸಾಮಾನ್ಯವಾದ ಒಂದು ಗ್ರಾಮ ಅಲ್ಲ. ಇಲ್ಲಿ ಹಿಸ್ಟ್ರಿ ತುಂಬ ಇದೆ. ಇಲ್ಲಿ ಬಂದು ನಾನು ಕೇಳಿದಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಲ್ಲಿಂದ ಮುಖ್ಯಸ್ಥರೊಬ್ಬರು ತಂಬೂರಿಯನ್ನು ಕೊಟ್ಟಿದ್ದರು. ಮೈಸೂರು ಮಹಾರಾಜರು ಕೂಡ ಆ ಸೀರೆ ಜರಿ ಪಂಚೆ ಎಲ್ಲ ಇಲ್ಲಿಂದನೇ ತಗೋತಾಯಿದ್ರು. ಆಮೇಲೆ ಬೇರೆ ಬೇರೆ ನ್ಯೂಸ್ಗಳು ಕೇಳಿದಾಗ ಈ ಥರ ಜಾಗಕ್ಕೆ ಬಂದಿದ್ದು ನಾನು ತುಂಬ ಖುಷಿ ಆಗ್ತಾಯಿದೆ. ನನ್ನ ಒಂದು 40 ವರ್ಷಕ್ಕೆ ಹಿಂದೆ ಹೋಗ್ಬಿಟ್ಟೆ ಈ ಮಕ್ಕಳು ಡ್ಯಾನ್ಸ್ ಎಲ್ಲ ನೋಡಿ, ಆ ಟೀಚರ್ಸ್ಗಳು ಹುಮ್ಮಸ್ಸು, ಅವರ ಪರ್ಫಾರ್ಮೆನ್ಸನ್ನ ಕೊಡೋದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಕಡೆಯದಾಗಿ ಹೈಲೈಟ್ ಒಂದು ಸಾಂಗ್ ಬಂತು ಪೇರೆಂಟ್ಸ್ದು. ನೀವು ಇಷ್ಟು ಖುಷಿಯಾಗಿ ಇಲ್ಲಿರ್ಬೇಕಂದ್ರೆ ಪೇರೆಂಟ್ಸ್ ಇದೆ, ಏನು ಮಾಡೋಕ್ಕಾಗಲ್ಲ. ಫಸ್ಟು ಪೇರೆಂಟ್ಸ್, ಆಮೇಲೆ ದೇವರು, ಅದಕ್ಕೆ ಮಧ್ಯೆ ಬರೋದೇ ಟೀಚರ್ಸ್. ನೋಡಿ, ನಾವು ಬೆಳೀತಾ ಏನು ಮಾಡ್ತೀವಿ ಅಂದರೆ ಈಗಿನ ಒಂದು ಜನ್ರೇಷನಲ್ಲಿ ಫಾರಮ್ಗೆ ಕಳಿಸ್ತಾರೆ, ಅಲ್ಲಿ ಕಳಿಸ್ತಾರೆ, ಅಲ್ಲಿಂದ ಡ್ಯಾಡಿ ಹ್ಯಾಪಿ ಬರ್ತ್ಡೇ ವ್ಯಾಟ್ಸಪ್ಪಲ್ಲಿ ಕಳಿಸ್ತಾರೆ. ಮುಂಚೆ ಹಂಗಿರಲಿಲ್ಲ, ಕಷ್ಟ ಇತ್ತು. ಯಾಕೆ ನಮ್ಮದೇ ತಗೊಳ್ಳಿ, ನಾವು ಒಂದು ಬೆಳೆಯಬೇಕು ಅಂದರೆ ನಮ್ಮ ತಂದೆಯವರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಯಾವತ್ತಾದರೂ ನೀವು ದೊಡ್ಡವರಾಗಿ ಬೆಳೆದರೂ ಕೂಡ ತಂದೆ ತಾಯಿಗೆ ನೀವು ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ನೀವು ಹೋಗೋದು ಯಾವುದು ಸಕ್ಸಸ್ ಆಗಲ್ಲ. ಅದು 100%. ನೀವು ದೇವರಿಗೆ ನಮಸ್ಕಾರ ಮಾಡಿದ್ರು ಪರವಾಗಿಲ್ಲ, ತಂದೆ ತಾಯಿಗಳಿಗೆ ಮನಸ್ಸನ್ನ ನಗಿಸಿ ಹೋಗಿ ನೀವು ಹೋಗೋಕ್ಕಾಗ ಸಕ್ಸಸ್ ಆಗುತ್ತೆ. ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೂ ಕಾರ್ಯಕ್ರಮದಲ್ಲಿ ನನಗೆ ಅಷ್ಟೊಂದು ಭಾಷಣ ಮಾಡೋಕ್ಕೆ ಬರೋಲ್ಲ. ಇಷ್ಟೊತ್ತು ತಲೆ ತಿಂದೆ ಅನ್ಸುತ್ತೆ. ಬರ್ತೀವಿ, ಇನ್ನೂ ಕಾರ್ಯಕ್ರಮ ಇದೆ, ಜೋಕ್ ಮಾಡೋಣ. ಇನ್ನೊಂದು ನನ್ನ ಪರಿಸ್ಥಿತಿ ಮೂಡಿಲ್ಲ, ಅವ್ರು ಸಾರು ಗೊತ್ತು. ಆದರೂ ಕೂಡ ನಾನು ಈ ಫಂಕ್ಷನ್ ಬಂದೆ, ಯಾಕಂದರೆ ಒಂದು ಮಾತು ಕೊಟ್ಟಿದ್ದೀನಿ ಬರ್ತೀನಿ ಅಂತ. ಅದನ್ನು ಆಮೇಲೆ ನಮ್ಮ ಹೇಮಂತವ್ರು ಹೇಳ್ತಾರೆ ಏನಾಯಿತು ಅಂತ ಮನೆಯಲ್ಲಿ. ಈಗ ಕಾರ್ಯಕ್ರಮ ನೀವು ಮುಂದುವರ್ತೀವಿ. ಆಮೇಲೆ ಹಿಂದೆ ಇರೋರೆಲ್ಲ ಕಲ್ತ್ಕೊಂಡು ಹೋಗ್ಬಿಟ್ಟೆ ಕಷ್ಟ. ಥ್ಯಾಂಕ್ ಯು ಸೋ ಮಚ್. ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡಬೇಕು. ತಂದೆ ತಾಯಿಗಳನ್ನು ತಿರಸ್ಕರಿಸಿದ್ರೆ ನಮಗೆ ಸಕ್ಸಸ್ಸೇ ಇಲ್ಲ. ತಂದೆ ತಾಯಿಗಳನ್ನು ಯಾರು ಪ್ರೀತಿಸ್ತಾರೆ, ಅವರಿಗೆ ಗೌರವವನ್ನು ಕೊಡ್ತಾರೆ, ಯಾರು ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ, ಅವರು ಮಾತ್ರ ಜೀವನದಲ್ಲಿ ಯಶಸ್ಸು ಅನ್ನೋ ಮಾತನ್ನು ಹೇಳಿದಂತಹ ನಮ್ಮ ಸಂಗೀತ ನಿರ್ದೇಶಕ, ಹಾಸ್ಯ ಕಲಾವಿದ ದಿಗ್ಗಜ ಲಯಾ ಕುಮಾರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಮೂಲಕ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಹೇಳ್ತೀವಿ. ಎಲ್ಲ ಪೋಷಕರು ಒಂದು ಡೈಲಾಗ್ ಹೇಳ್ತಾ ಇದ್ದಾರೆ, ಡೈಲಾಗ್ ಬೇಕು ಅಂತ. ಮುಂದೆ ಬರ್ಬೇಕಂತ ಸರ್. ಚಿಂಗಾರಿ ಪಿಕ್ಚರಲ್ಲಿ ನಾನು ದರ್ಶನ್ ಕಳ್ಳ. ಫಸ್ಟೇ ನಾನು ಚಪ್ಪಲಿ ಕಲಿಯಕ್ಕೆ ಹೋಗಿರ್ತಾನೆ, ಇವನು ದರ್ಶನು ಚಾರ್ಸಿಬಿಟ್ಟು ಬರ್ತಾ ಇರ್ತಾನೆ. ಸೊ ಅದೊಂದು ಏಯ್
ಯಾರ ನೀನು? ಕಳ್ಳ ಕಳ್ಳ ಅಂತೀಯ? ಟಾರ್ಚ್ ಬಿಟ್ಕೊಂಡ್ಬರ್ತಾ ಇದೆಯಲ್ಲೋ. ಅದು ಹಂಗೆ ನಾನು ಚಪ್ಪಲಿ ಕಳ್ಳನ. ಓಕೆ 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 ಓಕೆ, ನೀನು ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಸರಿ, ಹೋಗಿದ ತಕ್ಷಣ ಡುಮ್ಮಿ ಬಂದು ನನ್ನ ಮೇಲೆ ಬಿದ್ದು ಸಿಗಾಕೊಂಡ್ಬಿಟ್ಟಿರ್ತೀನಿ. ಆಗ ದರ್ಶನ್ ಬಂದು ನನ್ನ ಕೈ ಕಚ್ಬಿಟ್ಟು ಹೋಗ್ಬಿಡ್ತಾನೆ. ಲೇ ದರಿಯ ನನ್ನ ಮಗನೇ, ಅಯ್ಯೋ ನನಗೆ ಯಾಕೆ ಬಿಟ್ಟು ಹೋದೆ, ನಾಶವಾಗಿ ಹೋಗ, ಹಾಳಾಗಿ ಹೋಗಲೇ. ಡೈಲಾಗ್ ಮೂಲಕ ನಮ್ಮ ಮನಸ್ಸನ್ನು ರಂಜಿಸಿದಂತಹ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಅವರ ಈ ಒಂದು ಸೊಬಗನ್ನು ನೋಡೋಕ್ಕೆ